ನಮಸ್ಕಾರ ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಗಂಧದ ಗುಡಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಇದು ನಾಳಿನ ಎಪಿಸೋಡು. ತಪ್ಪದೆ ಎಲ್ಲರೂ ನೋಡಿ. ಮುಂದೆ ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಂಟಿ ಹುಡುಗಿ ನಾನು ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಮದ್ವೆಯಲ್ಲಿ ಅವನು ಮಂಜಣ್ಣನ ಜೊತೆ ಮದುವೆ ಮಾಡಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊಂಡಿರ್ತಾರೆ, ಅಪ್ಪ ಅಮ್ಮ ಮತ್ತೆ ಅಣ್ಣ ಎಲ್ಲ. ಆದ್ರೆ ಇವಳು ಎಲ್ಲಾ ತರ ಡ್ರಾಮಾ ಆಡಿದ್ರು ವರ್ಕ್ ಆಗಿರ್ಲಿಲ್ಲ. ಲಾಸ್ಟ್ ಅಲ್ಲಿ ಒಂದು ಡ್ರಾಮಾ ಆಡ್ತಾಳೆ, ನಾನು 3 ತಿಂಗಳು ಪ್ರೆಗ್ನೆಂಟು, ಕಂಟಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಕಂಟಿ ಮಗುನ ಹೋಟೆಲ್ ಬೆಳೀತಾ ಇದೆ ಅಂತ ಹೇಳ್ಬಿಡ್ತಾಳೆ. ಎಲ್ಲಾರ್ಗೂ ಶಾಕ್ ಆಗ್ಬಿಡ್ತಾರೆ. ಒಳ್ಳೆ ಎಲ್ಲಾರು ನಡ್ಗೋ ರೀತಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾಳೆ. ಬಟ್ ಅವಾಗ ಎಲ್ಲರಿಗೂ ಭಯ ಆಗುತ್ತೆ. ಅವನಿನ್ನ ಮದುವೆ ಮಾಡ್ಕೊಳಕ್ ಇಷ್ಟಪಡಲ್ಲ. ಯಾರ್ದೋ ಮಗಿಗೆ ನಾನೇ ತಾಳಿ ಕಟ್ಲಿ ಅಂತಾನೆ ಅವ್ನು ಮಾಡ್ಕೊಳಲ್ಲ. ಈ ಕಡೆ ಕಂಟಿಗೆ ವಿಷಯ ಗೊತ್ತೇ ಇರಲ್ಲ, ಯಾಕೆಂದ್ರೆ ಇವರಿಬ್ರು ಯಾವತ್ತೂ ಒಂದಾಗೇ ಇರಲ್ಲ. ಕಂಟಿಗೆ ವಿಷಯ ಗೊತ್ತಿರಲ್ಲ. ಆಮೇಲೆ ಅವರ ಪೇರೆಂಟ್ಸ್, ಕಂಟಿ ಲವರ್ ಪೇರೆಂಟ್ಸು ಮುತ್ತುಗೆ ಫೋನ್ ಮಾಡಿಬಿಟ್ಟು, ನಿನ್ನ ತಮ್ಮ ಇಂಥ ಕಚಡ ಕೆಲಸ ಮಾಡಿದ್ದಾನೆ, ನನ್ನ ಮಗಳನ್ನ 3 ತಿಂಗಳು ಪ್ರೆಗ್ನೆಂಟ್ ಮಾಡಿದ್ದಾನೆ, ಒಬ್ರು ಊರಲ್ಲಿ ಕೂತಿದ್ದೀರಾ, ಮಾನ ಮರ್ಯಾದೆ ಇದೆಯಾ, ಅಂಥವ್ರು ಇಂಥವ್ರು ಅಂತೆಲ್ಲ ಬೈದ್ಬಿಡ್ತಾಳೆ. ಆ ಬೇಜಾರು ಬಂದು ಕಂಟಿಗೆ ಕರೆದಿದ್ದು, ಕಂಟಿ ಕಪಾಲಿಗೆ ಎತ್ತಿ ಬಿಡ್ತಾನೆ ಸರಿಯಾಗಿ ಮುತ್ತು ಅಣ್ಣ. ಆವಾಗ ಕಂಟಿ ಫೋನ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾನೆ. ಅವಳು ಲವರ್ ಫೋನ್ ಮಾಡಿರಲ್ಲ. ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗಿ ಯಾವಾಗ ಏನು ಅಂತ ಯೋಚನೆ ಅವಳು ಮಾಡ್ತಾಳೆ, ಇವನು ಮಾಡ್ತಾ ಇರ್ತಾನೆ. ಯೋಚನೆ ಮಾಡೋ ಟೈಮಿಗೆ ಕರೆಕ್ಟ್ ಆಗಿ ಅವಳು ಆ ಕಡೆಯಿಂದ ಫೋನ್ ಮಾಡ್ತಾಳೆ. ಅಣ್ಣ ಸೇರ್ಕೊಂಡು ಫೋನ್ ಮಾಡಿ, ಹಲೋ ಕಂಟಿ ಚೆನ್ನಾಗಿದೀಯಾ ಅಂತ ಕೇಳ್ತಾಳೆ. ಸರಿ, ನೀನ್ ಚೆನ್ನಾಗಿದೀಯಾ, ಏನ್ ಅಲ್ಲಿ ಪ್ರಾಬ್ಲಮ್ಮು, ಏನು ಪ್ರೆಗ್ನೆಂಟು ಅಂದಿಯಂತೆ ಅಂತ. ಹೌದು ಕಣೋ, ನಿನ್ ಮಗಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಖುಷಿ ಆಗ್ತಿಲ್ವಾ, ನೀನ್ ಅಯ್ಯೋ ಇದೆ ಹಿಂಗೆ, ನಾನ್ ಯಾವಾಗ ಅಂತಾನೆ. ಅದೆಲ್ಲ ಇರ್ಲಿ ಬಿಡೋ, ಒಟ್ಟಿಗೆ ನನ್ನ ಹೊಟ್ಟೆಲ್ ನಿನ್ ಮಗು ಬೆಳೀತಿದೆ, ನಿನಗೆ ಖುಷಿ ಆಯ್ತಾ, ಮತ್ತೆ ಸಂತೋಷನಾ, ನಾನಂತೂ ಹ್ಯಾಪಿ ಆಗಿದ್ದೀನಪ್ಪ, ನೀನ್ ಹ್ಯಾಪಿ ಆಗಿದೀಯಾ ಅಂತ ಹಿಂಗೆಲ್ಲ ಹೇಳ್ತಾಳೆ. ಅವನಿಗೆ ಏನು ಅಯಮಯ ಏನು ಗೊತ್ತಾಗಲ್ಲ, ಯಾಕೆಂದ್ರೆ ಏನು ತಪ್ಪೆ ಮಾಡ್ದಲ್ಲ ಈ ತರ ಹೇಳ್ತಾವಳಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿಗೆ ರೌಡಿಗಳನ್ನ ಬೇರೆ ಕಳ್ಸಿರ್ತಾರೆ. ಇವ್ರ ಅಪ್ಪ ಅಮ್ಮ ಮತ್ತೆ ಅಣ್ಣ ಸೇರ್ಕೊಂಡು ರೌಡಿಗಳು ಕಳಿಸಿ ಅಲ್ಲಿ ಊರಲ್ಲೇ ಇರ್ತಾರೆ. ಇನ್ನು ಅವ್ರು ವಾಪಸ್ ಬಂದೇ ಇರಲ್ಲ. ಅಲ್ಲಿಗೆ ರೌಡಿಗಳು ಕಳಿಸಿ ಅಲ್ಲೇನೆ ನಟರಾಜ ಮುಖ ತೊಳ್ಕೊತಿರ್ತಾನೆ. ಬೆಳಿಗ್ಗೆ ಎದ್ದು ಮುಖ ತೊಳೆಯೋ ಟೈಮಿಗೆ ಹೋಗಿ ಚೆನ್ನಾಗಿ ಬಡ್ದಾಕ್ಬಿಡ್ತಾರೆ ಅವನ್ನ. ಅವ್ನು ಬಡಿತಾ ಇರೋದಕ್ಕೆ ಅವ್ನ ಕೂಗಾಟಕ್ಕೆಲ್ಲ ಹೊರಗಡೆ ಬರ್ತಾರೆ. ಮುತ್ತು ಅಣ್ಣನು ಬರ್ತಾನೆ, ಮತ್ತೆ ಹರಿ ಮತ್ತೆ ಕಂಟಿ ಮತ್ತೆ ಮಾಯಿ. ಫಸ್ಟ್ ಮಾಯಿ ಓಡ್ ಬರ್ತಾನೆ ಅಪ್ಪನ ಬಿಡ್ಸಕ್ಕೆ ಅಂತೇಳಿ. ಮಾಯಿ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ, ಅಪ್ಪಂಗೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಅಷ್ಟೊತ್ತಿಗೆ ಹರಿ ಮತ್ತೆ ಕಂಟಿ 3 ಜನನು, ಮುತ್ತು ಮತ್ತೆ 3 ಜನನು ಓಡ್ ಬರ್ತಾರೆ. ಆಮೇಲೆ ಐಶ್ವರ್ಯ, ಇವಳು ಚಂದನ ಮತ್ತೆ ಮುತ್ತು ಲವರು, ಅವರು ಇಬ್ರು ಓಡ್ ಬಂದು ಅಳ್ತಾ ನಿಂತ್ಕೋತಾರೆ. ಏನ್ ಆಗ್ತಿದೆ ಅಂತ ತಿಳ್ಕೊಳ್ಳೋಷ್ಟ್ರೊಳಗೆ ಚೆನ್ನಾಗಿ ಬಡ್ದು ಬಿಡ್ತಾರೆ. ಏನು ವಿಷಯ ಅನ್ನೋದೇ ಗೊತ್ತಿರಲ್ಲ ಒಬ್ರಿಗೂ. ಕೊನೆಗೆ ಅರ್ಥ ಆಗುತ್ತೆ, ಕಂಟಿ ಕಡೆಯವರೇ ಕಂಟಿ ಲವರ್ ಕಡೆಯವರೇ ಕಳಿಸಿರ್ಬೇಕು ಅಂತ ಅರ್ಥ ಆಗುತ್ತೆ. ಅರ್ಥ ಆಗೋಷ್ಟ್ರೊಳಗೆ ಚೆನ್ನಾಗಿ ವಧೆ ತಿನ್ಬಿಟ್ಟಿರ್ತಾರೆ. ಆದ್ರೆ ಇವ್ರು 4 ಜನ ಇರೋದ್ರಿಂದ ಇವ್ರು ಏನು ಕಡಿಮೆ ಇಲ್ಲ, ಚೆನ್ನಾಗಿ ಕೊಟ್ಟಿರ್ತಾರೆ ವಧೆನ. ಎಲ್ಲ ವಧೆ ಕೊಟ್ಟು ಮುಖ ತೊಳಿತಾ ಇರ್ತಾನೆ. ಇವನು ಪಾಪದವನು, ಅವ್ನ ಪಾಡಿಗೆ ಅವ್ನ ಮುಖ ತೊಳಿತಾ ಇರ್ತಾನೆ. ತಿಂಡಿ ತಿನ್ನಕ್ ಹೋಗ್ಬೇಕು, ಊಟ ಮಾಡಕ್ ಹೋಗ್ಬೇಕು, ಮುಖ ತೊಳಿತಾನೆ. ಏಕಾಏಕಿ ಬಂದು ಇಟ್ಕೊಂಡು ಹೊಡೆದೇ ಬಿಡ್ತಾರೆ. ಕತೆ ಹೊಡೆದಾಕ್ಬಿಡ್ತಾರೆ ಪಾಪ ಅವನಿಗೆ. ಬಟ್ಟೆ ಎಲ್ಲ ಉರಿಯೋಷ್ಟು ಹೊಡೆದು ಬಿಡ್ತಾರೆ. ಅದು ಬೇಜಾರಾಗುತ್ತೆ. ಅವನೇನೋ ತಪ್ಪು ವಿಷಯಕ್ಕೆ ಹೋಗೋದೇ ಇಲ್ಲ, ಎಲ್ಲಿ ಹೋದ್ರೂ ಒಳ್ಳೇದೇ ಮಾಡ್ತಿರ್ತಾನೆ, ಎಲ್ಲಾ ವಿಷಯದಲ್ಲೂ ಒಳ್ಳೇದೇ ಮಾಡ್ತಿರ್ತಾನೆ. ಆದ್ರೆ ನೇರ ನುಡಿ ಅಂದ್ರೆ ಒಳಗೊಂದು ಹೊರಗೊಂದು ಹಂಗ್ ಮಾತಾಡಲ್ಲ ಅವನು. ನಟರಾಜ ನೇರವಾಗಿ ಮಾತಾಡ್ತಾನೆ. ಒಂದೂ ಮುಚ್ಚಿಟ್ಟು ಮಾತಾಡ್ಬೇಕು ಅನ್ನೋದು ಅವನ ಜೀವನದಲ್ಲೇ ಆತರ ಬಂದಿಲ್ಲ. ಏನೋ ಹಳೆ ಕತೆ ಹೇಳ್ತಾನೆ, ಮಾತಾಡಿದ್ದು ಮಾತಿಗೆ ಎಳೆದ ತಕ್ಷಣ ಹಳೆ ಕತೆ ಹೇಳಕ್ ಸ್ಟಾರ್ಟ್ ಆಗ್ತಾನೆ. ಆ ತರ ಒಂದು ನೇಚರು. ಆ ನೇಚರ್ಗೆ ಎಲ್ಲರೂ ಹೊಂದ್ಕೋಬೇಕು. ಹೊಂದ್ಕೊಳ್ಳಿಲ್ಲ ಅಂದ್ರೆ ಅದೇ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಏನೋ ಬೇಜಾರು ಮಾಡ್ಕೊಳ್ತಿರ್ತಾರೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಪಾಪ ಅವನಿಗೆ ಪಾಪದವನಿಗೆ ಚೆನ್ನಾಗಿ ಕೊಟ್ಟೆ ಬಿಡ್ತಾರೆ. ಅವನಿಗೆ ಕೊಡ್ತಿದಾರಲ್ಲ ಅಂತ ಮಾಯಿ ಬರ್ತಾನೆ ಬಿಡ್ಸಕ್ಕೆ. ಮಾಯಿಗೆ ಸರಿ ಕೊಟ್ಟು
ಹೋಗ್ಬಿಡ್ತಾರೆ, ಅವ್ನು ಆ ಕಡೆ ಹೋಗ್ಬಿಡ್ತಾನೆ. ಅವ್ರಿಬ್ರಿಗೂ ಹೊಡಿತಿದ್ರಲ್ಲ ಅಂತೇಳ್ಬಿಟ್ಟು ಹರಿ ಮತ್ತೆ ಕಂಟಿ ಅವ್ರು ಓಡ್ ಬರ್ತಾರೆ. ಅಲ್ಲಿಂದ ಓಡ್ ಬಂದು ಅವರು ಇವರು ಎಲ್ಲ ಸೇರ್ಕೊಂಡು ಮಾತಾಡಿ ಜಗಳ ಆಡಿ ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಒದೆ ತಿಂದು ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಗೊತ್ತಾಗುತ್ತೆ ಕಂಟಿ ಲವ್ವರ್ ಅಪ್ಪ ಅಮ್ಮನೇ ಅಣ್ಣನೇ ಈ ಕೆಲಸ ಮಾಡಿಸಿರೋದು ಅಂತಲೂ ಗೊತ್ತಾಗುತ್ತೆ. ಆದರೆ ಆವಾಗ ಕಂಟಿಗೆ ಮದುವೆ ಮಾಡೋ ಅಂತ ಧೈರ್ಯ ಮಾಡಬೇಕಾಗತ್ತೆ ಅವರು. ಯಾಕೆಂದರೆ ಇಷ್ಟೆಲ್ಲ ಮಾಡಿದ್ಮೇಲೆ ಬಿಡಬಾರ್ದು ಅನ್ನೋಷ್ಟು ಆಗುತ್ತೆ. ಎಳ್ದಾಡ್ಕೆ ಹೊಡೆದು ಬಿಡ್ತಾರೆ ನೋಡಿ ಎಲ್ಲರೂ ಸೇರ್ಕೊಂಡು. ಏನಕ್ಕೆ ಹಿಂಗೆ ಮಾಡಿದ್ರು ಅಂತಾನೆ ವಿಷಯನೇ ಗೊತ್ತಾಗಿರಲ್ಲ, ಆವಾಗಲೇ ಎಳ್ದಾಡ್ಕೊಂಡು ಹೊಡಿಯೋದು ಮಾಡೋದು ಎಲ್ಲ ಮಾಡ್ಬಿಡ್ತಾರೆ. ಎಲ್ಲ ಅಯೋಮಯ, ಏನೇನು ವಿಷಯನೂ ಗೊತ್ತಿಲ್ಲ. ಪಾಪ ಅವರು ಊರ್ ದೇವ್ರ ಪೂಜೆಗೆ ಅಂತ ಮನೆ ದೇವ್ರ ಪೂಜೆಗೆ ಅಂತ ಹೋಗಿರೋರು, ಅವ್ರಿಗೆ ಯಾವ ವಿಷಯನೂ ಕರೆಕ್ಟಾಗಿ ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅದರಲ್ಲಿ ಕಂಟಿಲವರ ಅಪ್ಪ ಅಮ್ಮ ಫೋನ್ ಮಾಡಿ ಇದೊಂದು ಹೇಳಿರ್ತಾರೆ, ನಿಮ್ಮ ತಮ್ಮ ಮೋಸ ಮಾಡಿದ್ದಾನೆ ನನ್ನ ಮಗಳಿಗೆ, ಹೋಗಲ್ಲಿ ಊರಲ್ಲಿ ಕೂತಿದ್ದೀರಂದ್ರು, ಇಲ್ಲಿ ಮೋಸ ಮಾಡಿಬಿಟ್ಟು ಅಂಥವ್ರು ಇಂಥವ್ರು ಅಂತ ಅವರಮ್ಮ ಬೈದಿರ್ತಾಳೆ. ಅದಷ್ಟು ಮಾತ್ರ ಗೊತ್ತಿರುತ್ತೆ, ಮಿಕ್ಕಿದ ವಿಷಯ ಏನೂ ಗೊತ್ತಿರಲ್ಲ. ಆಮೇಲೆ ಈ ಥರ ಎಲ್ಲ ಎಳ್ತಾಡ್ ಮಾಡಿ ಹೊಡೆದಿರೋದು ಇದು ಕೂಡ ಅವರಿಗೆ ಇದು ಆಶ್ಚರ್ಯವಾದ ವಿಷಯನೇ. ಯಾಕೆಂದರೆ ಅವ್ರ ಪಾಡಿಗೆ ಅವ್ರ ಮನೇಲಿರೋರು ಇನ್ನೇನು ಹೊರಡಬೇಕು ಅಂತಿರ್ತಾರೆ ಬೆಂಗಳೂರಿಗೆ, ಅಂಥವ್ರ ಮೈ ಮೇಲೆ ಈ ಥರ ಹೊಡೆಯೋದು ಅಂದರೆ ಆಶ್ಚರ್ಯವಾಗಿ ಹೊಡಿತಾರೆ ಇವರು. ಈ ಎಪಿಸೋಡು ತುಂಬ ಪ್ರಮುಖವಾಗಿದೆ, ಒಳ್ಳೆ ಸ್ಟೋರಿ ಇದೆ, ಮತ್ತೆ ಕತೆ ಮುಂದೆ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ಕತೆ ಕೇಳಿ ನಿಮಗೆ ಅರ್ಥ ಆಗುತ್ತೆ ಮುಂದೆ ಎಪಿಸೋಡ್ ಹೇಗೆ ಅಂತ ಹೇಳ್ಬಿಟ್ಟು. ಈ ಕತೆನಲ್ಲಿ ತುಂಬಾನೇ ಚೆನ್ನಾಗಿದೆ. ಈ ತರ ಕತೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.